ಹಾಯ್, ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ನಾವಿವತ್ತು ಧರ್ಮಸ್ಥಳ ಬಂದಿದ್ದೀವಿ. ಬೆಳಗ್ಗೆ ಧರ್ಮಸ್ಥಳದಿಂದ ಬಿಟ್ಟು ಉಜಿರೆಗೆ ಹೋಗಿ, ಉಜಿರೆಯಲ್ಲಿ ಶ್ರೀ ಮಂಜುನಾಥ ಟಿಫನ್ ಸೆಂಟರ್ ಅಂತ ಒಂದು ಟಿಫನ್ ಸೆಂಟರ್ ಇದೆ. ಅಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಸೀದಾ ಕಟೀಲ್ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿದ್ದು. ತುಂಬ ಚೆನ್ನಾಗಿದೆ ಟೆಂಪಲ್. ಅಲ್ಲಿಂದ ಮುಗಿಸ್ಕೊಂಡಾದಮೇಲೆ ಶ್ರೀ ಕೊಕ್ಕಡ ಹತ್ರ ಬಂದು ವೈದ್ಯನಾಥೇಶ್ವರ ಟೆಂಪಲ್ ಹೋದು. ಅಲ್ಲಿ ಬಂದು ವಿಶೇಷತೆ ಏನಂದರೆ, ಆ ದೇವಸ್ಥಾನದಲ್ಲಿ ಅಲ್ಲಿ ಒಂದು ಕೊಳಾಯಿ ಬಾವಿ ಇದೆ. ಅಂದರೆ ಒಂದು ಬಾವಿ ಇದೆ. ಆ ಬಾವಿಯಿಂದ ನೀರು ತೆಗೆದು ನಾವು ಸೇವನೆ ಮಾಡಿದರೆ ಅದರಿಂದ ನಮ್ಮ ಹೆಲ್ತಲ್ಲಿರೋಂಥ ರೋಗ ರುಜಿನಗಳೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಒಂದು ಪದ್ಧತಿ ಇದೆ. ಅದರಿಂದ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದು. ಒಂದು ರುದ್ರಾಭಿಷೇಕನ ಮಾಡಿಸ್ತು ವೈದ್ಯನಾಥೇಶ್ವರಿಗೆ. ಹಿಂಗೆ ಬಂದು ನನ್ನ ಫ್ಯಾಮಿಲಿಯವರೆಲ್ಲ ಅಲ್ಲಿ ನೀರು ತೊಗೊಂಡು ಮತ್ತು ಹಂಗೆ ಒಂದು ಲೀಟ್ರ್ ಕ್ಯಾನು ತೊಗೊಂಡು ಅಲ್ಲಿಂದ ಮುಗಿಸ್ಕೊಂಡ್ಮೇಲೆ ಸೀದಾ ಸೌತಡ್ಕಕ್ಕೆ ಹೋದು. ಸೌತಡ್ಕದಲ್ಲಿ ಹೋಗಿ ಗಣೇಶ ಸೌತಡ್ಕ ಅಂದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿ ಊಟ ತುಂಬ ಚೆನ್ನಾಗಿತ್ತು. ಊಟ ಸೆಲ್ಫ್ ಸರ್ವಿಸ್ ಥರ ಇತ್ತು. ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು 5:30 ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಲೈಟಾಗಿ ಒಂದು ಕಾಫಿ ಕುಡಿದ್ಬಿಟ್ಟು ದೇವಸ್ಥಾನ ಒಳಗಡೆ ಹೋದು. ತುಂಬ ಫ್ರೀ ಇತ್ತು ದೇವಸ್ಥಾನ. ಆರಾಮಾಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಹಂಗೆ ಒಂದು ಅರ್ಧ ಗಂಟೆಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಏನು ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಪಾನಿಪುರಿ ತಿಂದು ಕಾರ್ನರಲ್ಲಿ ತುಂಬ ಚೆನ್ನಾಗಿತ್ತು ಅದನ್ನು. ಅಲ್ಲಿಂದ ಇವಾಗ ಬ್ಯಾಂಗ್ಳೂರ್ ಕಡೆಗೆ ಹೊರಡ್ತಾ ಇದ್ದೀವಿ.